ಹಾಯ್ ಎವ್ರಿವನ್, ನಾನು ನಿಮ್ಮ ಸೂರ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಾರ್ಲಿಂಗ್ ಸೂರ್ಯ. ಈ ವಿಡಿಯೋದಲ್ಲಿ ನಾವು ದಿ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿದ ಗಂಗೈಕೊಂಡ ಚೋಳಪುರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮನ್ನು. ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಸ್ಥಾನ, ಕುಂಭಕೋಣಂದಲ್ಲಿ ಐರಾವತೇಶ್ವರ ದೇವಸ್ಥಾನ ಮತ್ತು ಈ ಗಂಗೈಕೊಂಡ ಚೋಳಪುರ ಸೇರಿ ದಿ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್ ಅಂತ ಕರೆಯುತ್ತಾರೆ. ಈ ಮೂರು ಸ್ಥಳಗಳನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಗುರುತಿಸಲ್ಪಟ್ಟಿದೆ. ಆ ಮೂರು ಸ್ಥಳಗಳಲ್ಲಿ ಒಂದಾದ ಈ ಗಂಗೈಕೊಂಡ ಚೋಳಪುರ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಆ ಎರಡು ದೇವಸ್ಥಾನಗಳ ವಿಡಿಯೋಗಳು ಬರುತ್ತೆ. ಈ ದೇವಸ್ಥಾನದ ಬಗ್ಗೆ ತುಂಬಾನೇ ತಿಳಿದುಕೊಳ್ಳುವುದಿದೆ. ಈ ದೇವಸ್ಥಾನವನ್ನು ಯಾರು ನಿರ್ಮಿಸಿದರು, ಯಾವುದಕ್ಕೆ ನಿರ್ಮಿಸಿದರು, ಮುಖ್ಯವಾಗಿ ಈ ಸ್ಥಳಕ್ಕೆ ಗಂಗೈಕೊಂಡ ಚೋಳಪುರ ಅಂತ ಹೆಸರು ಹೇಗೆ ಬಂತು, ಈ ದೇವಸ್ಥಾನಕ್ಕೂ ಹಾಗೂ ಈ ಚಂದ್ರಕಾಂತ ಮಣಿವಲ್ಲಭ ಈ ದೇವಸ್ಥಾನದಲ್ಲಿ ಜರುಗಿದ ಮ್ಯಾಜಿಕ್ ಏನು, ಈ ಎಲ್ಲ ವಿಷಯ ಹಾಗೂ ಸ್ಥಳ ಪುರಾಣವನ್ನು ಒನ್ ಬೈ ಒನ್ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಹಾಗೂ ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು, ಯಾವಾಗ ಬರಬೇಕು ಅಂತ ಕೂಡ ನಾನು ತಿಳಿಸಿಕೊಡ್ತೇನೆ. ಈ ದೇವಸ್ಥಾನದ ಒಳಗೆ ಹೋಗೋದಕ್ಕೂ ಮುಂಚೆ ಈ ದೇವಸ್ಥಾನವನ್ನು ಯಾರು ನಿರ್ಮಿಸಿದರು, ಯಾವುದಕ್ಕೆ ನಿರ್ಮಿಸಿದರು, ಮುಖ್ಯವಾಗಿ ಈ ಸ್ಥಳಕ್ಕೆ ಗಂಗೈಕೊಂಡ ಚೋಳಪುರ ಅಂತ ಹೆಸರು ಹೇಗೆ ಬಂತು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಸ್ನೇಹಿತರೆ, ನಾನು ಇಲ್ಲಿ ಬಂದು ಮೇನ್ ರೋಡಲ್ಲಿ ಇಳ್ಕೊಂಡೆ. ಕುಂಭಕೋಣಂದಿಂದ ಬಂದೆ, ಜಯಕೊಂಡ ಹೋಗೋ ಬಸ್ಸಲ್ಲಿ ಬಂದು ಇಳಿದೆ. ಇಲ್ಲಿ ಜಯಕೊಂಡ ಹೋಗ್ತಾ ಇದೆ. ಇಲ್ಲಿ ಹತ್ತಿರದಲ್ಲೇ ಇಳಿಸ್ತಾರೆ. ಇಲ್ಲಿಂದ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗುತ್ತೆ ಮುಂದಕ್ಕೆ. ಈಗ ಈ ನೇರ ಹೋದರೆ ಜಯಕೊಂಡ, ಈ ಕಡೆ ಹೋದರೆ ಕುಂಭಕೋಣ. ಈಗ ಮುಂದ್ಗಡೆ ಬಂದರೆ ಸ್ನೇಹಿತರೆ ನಿಮ್ಗೆ ಈ ಥರ ಅಂಗಡಿಗಳೆಲ್ಲ ಸಿಗುತ್ತೆ. ಲೆಫ್ಟ್ ಸೈಡ್ ಕಾರ್ ಪಾರ್ಕಿಂಗ್, ಬಸ್ ಪಾರ್ಕಿಂಗ್, ಟೂ ವೀಲರ್ ಪಾರ್ಕಿಂಗ್ ಎಲ್ಲ ಇರುತ್ತೆ. ಬಸ್ಸಿಗೆ 100 ರೂಪಾಯಿ, ಕಾರಿಗೆ 40, ಬೈಕಿಗೆಲ್ಲ 10 ರೂಪಾಯಿ ತಗೊಳ್ತಾರೆ. ನೋಡಿ ಸ್ನೇಹಿತರೆ, ಇದೆ ಗಂಗೈಕೊಂಡ ಚೋಳಪುರ ದೇವಸ್ಥಾನದ ಹೊರನೋಟ. ಹಾಗೆ ಸ್ನೇಹಿತರೆ, ಈ ಚಾನಲ್ಗೆ ಮೊದಲನೇ ಬಾರಿಯಾಗಿ ಬರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ. ಇವು ಸ್ನೇಹಿತರಲ್ಲಿ ಬಜೆಟ್ ಟ್ರಾವೆಲ್ ಅಂತ ಏನಿಲ್ಲ ಸ್ನೇಹಿತರೆ. ನೀವು ಕುಂಭಕೋಣ ಟೆಂಪಲ್ಸ್, ತಂಜಾವೂರು ಟೆಂಪಲ್, ಹಾಗೆ ಚಿದಂಬರ ಈ ಕಡೆ ಬಂದರೆ ರೀಸೆಂಟಾಗಿ ಬಂದು ಹೋಗುವಂಥ ಒಂದು ಜಾಗ ಇದು. ಇಲ್ಲಿ ನಿಮಗೆ ಸ್ಟೇ ಮಾಡಲಿಕ್ಕೆಲ್ಲ ಅವಕಾಶ ಇರೋದಿಲ್ಲ. ಹಾಗೆ ಚಿದಂಬರದಿಂದ ಬಂದು ಹೋಗ್ಬೋದು, ಬಸ್ಗಳೆಲ್ಲ ಅವೈಲೇಬಲ್ ಇದೆ. ತಂಜಾವೂರಿಂದ ಬರ್ಬೋದು. ಹಾಗೂ ಕುಂಭಕೋಣಕ್ಕೆ ಬಂದರೆ ತುಂಬ ಈಸಿಯಾಗಿ ಬಂದು ಹೋಗ್ಬೋದು. ಕುಂಭಕೋಣಂನಿಂದ ಜಯಕೊಂಡಂ ಹೋಗೋ ಬಸ್ಸಿಗೆ ಬಂದರೆ ನೀವು ಬಂದು ಹೋಗ್ಬೋದು ಸ್ನೇಹಿತರೆ. ಕುಂಭಕೋಣಂದಿಂದ 34 ಕಿಲೋಮೀಟರು, ಚಿದಂಬರದಿಂದ 44 ಕಿಲೋಮೀಟರು, ಹಾಗೆ ತಂಜಾವೂರಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಈ ಗಂಗೈಕೊಂಡ ಚೋಳಪುರ ತುಂಬ ವಿಶೇಷವಾಗಿದೆ ಸ್ನೇಹಿತರೆ. ಕುಟುಂಬ ಸಮೇತ ಬಂದಾಗ ಖಂಡಿತ ಒಂದು ವಿಸಿಟ್ ಮಾಡಿ ನೋಡಿ. ಹಾಗೆ ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಅವರು ಈ ಜುಲೈ ತಿಂಗಳಲ್ಲಿ ಬರ್ತಾ ಇದ್ದಾರಂತೆ. ಕಟ್ಟುನಿಟ್ಟಾದ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನ ನಡೀತಾ ಇದೆ. ಹಾಗೆ ಸ್ನೇಹಿತರೆ, ಇಲ್ಲಿ ಯಾವುದೇ ಥರದ ಸ್ಲಿಪ್ಪರ್ ಸ್ಟ್ಯಾಂಡು, ಬ್ಯಾಗು, ಲಾಕರ್ ಇದೆಲ್ಲ ಯಾವುದೂ ಇರೋದಿಲ್ಲ. ನಿಮ್ಮ ವ್ಯಾಲ್ಯೂಬಲ್ ವಸ್ತುಗಳನ್ನು ನೀವೇ ಕಾಪಾಡ್ಕೊಳ್ಳಿ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸ್ನೇಹಿತರೆ, ಮುಖ್ಯವಾಗಿ ಏನಂದರೆ, ಇಲ್ಲಿ ಈ ದೇವಸ್ಥಾನ ಎಂಟ್ರೆನ್ಸಿಂದ ಲೆಫ್ಟ್ ಸೈಡ್ ನೋಡಿದರೆ ಇಲ್ಲಿ ನೋಡಿ ಟಾಯ್ಲೆಟ್ಸ್ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಇದೊಂದು ಒಳ್ಳೆಯದು. ಲೇಡೀಸು ಜೆಂಟ್ಸ್ಗೆಲ್ಲ ಟಾಯ್ಲೆಟ್ಸ್ ಎಲ್ಲ ಇರುತ್ತೆ. ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಬೋದು, ಯಾವುದೊಂದು ತೊಂದರೆ ಇಲ್ಲ. ಹಾಗೆ ಇಲ್ಲಿಂದ ಬಿಸಿಲು, ನಾನು ಬಂದಿದ್ದು ಮಧ್ಯಾಹ್ನ 1:30-2 ಗಂಟೆ ಇರಬೇಕು. ಆ ಸಮಯದಲ್ಲಿ ಬಂದೆ. ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಸ್ನೇಹಿತರೆ. ಈ ದೇವಸ್ಥಾನದ ಟೈಮಿಂಗ್ಸು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ವರೆಗೂ, ಹಾಗೂ ಸಾಯಂಕಾಲ 4ರಿಂದ ನೈಟು 8 ಗಂಟೆವರೆಗೂ ಅಂತ ಕೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನ ಓಪನ್ ಆಗಲಿಕ್ಕೆ 4 ಗಂಟೆ ಆಗುತ್ತೆ. ಹೊರಗಡೆ ಎಲ್ಲ ವಿಸಿಟ್ ಮಾಡಿ ನಾನು ನಿಮಗೋಸ್ಕರ ಇನ್ನು ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಈ ಗಂಗೈಕೊಂಡ ಚೋಳಪುರದ ಮಾಹಿತಿಯನ್ನು ನಿಮಗೆ ನಾನು ಒಂದೊಂದಾಗಿ ಕೊಡ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಈ ಗಂಗೈಕೊಂಡ ಚೋಳಪುರ ದೇವಸ್ಥಾನವನ್ನು. ಸ್ನೇಹಿತರೆ, ತಂಜಾವೂರನ್ನು ರಾಜಧಾನಿಯಾಗಿ ಮಾಡಿ ಚೋಳ ಸಾಮ್ರಾಜ್ಯ ಕಟ್ಟಿ ಆಡಳಿತ ನಡೆಸಿದ ರಾಜರಾಜ ಚೋಳನ ಮಗನೇ ಈ ರಾಜೇಂದ್ರ ಚೋಳ. ಭಾರತ ದೇಶವನ್ನು ಆಳಿದ ದೊಡ್ಡ ನಾಯಕರ ಸಾಲಿನಲ್ಲಿ ರಾಜೇಂದ್ರ ಚೋಳನು ಒಬ್ಬರು. ತನ್ನ ತಂದೆ ರಾಜರಾಜ ಚೋಳನ ನಂತರ 1014ರಿಂದ 1044ರವರೆಗೂ ಆಳ್ವಿಕೆಯಲ್ಲಿ ನಡೆಸಿದರು ಮತ್ತು ಚೋಳ ಸಾಮ್ರಾಜ್ಯವನ್ನು ಬಲಪಡಿಸಿದರು. ಮತ್ತು ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತದವರೆಗೆ
ತನ್ನ ಸಾಮ್ರಾಜ್ಯವನ್ನು ಗಂಗಾ ನದಿ ತೀರದವರೆಗೂ ವಿಸ್ತರಿಸಿದರು. ಅಷ್ಟೇ ಅಲ್ಲದೆ ಹಿಂದೂ ಮಹಾಸಾಗರ ದಾಟಿ ಮಾಲ್ಡೀವ್ಸ್, ಶ್ರೀಲಂಕಾ, ಥೈಲ್ಯಾಂಡ್, ಮಲೇಷಿಯಾ, ಕಂಬೋಡಿಯಾ, ಇಂಡೋನೇಷಿಯಾ ಎಲ್ಲ ದಕ್ಷಿಣ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡನು. ಉತ್ತರ ಭಾರತದಲ್ಲಿ ದಂಡಯಾತ್ರೆ ಮಾಡಿ ಗಂಗಾ ನದಿ ನೀರನ್ನು ತಂದು ಇದರಿಂದಾಗಿ ಅವನಿಗೆ ಗಂಗೈಕೊಂಡ ಚೋಳ ಎಂಬ ಬಿರುದು ಕೂಡ ಪಡೆದುಕೊಂಡನು. ಅಂದರೆ ಗಂಗೆಯನ್ನು ಗೆದ್ದ ಚೋಳ ಎಂದು ಅರ್ಥ. ತನ್ನ ವಿಜಯದ ಸ್ಮರಣಾರ್ಥವಾಗಿ ರಾಜೇಂದ್ರ ಚೋಳನು ಗಂಗೈಕೊಂಡ ಚೋಳಪುರ ಎಂಬ ಹೊಸ ರಾಜಧಾನಿಯನ್ನು ಸ್ಥಾಪಿಸಿದನು ಮತ್ತು ಅಲ್ಲಿ ಶಿವನ ದೇವಾಲಯವನ್ನು ನಿರ್ಮಿಸಿದನು. ಈ ರಾಜ್ಯವನ್ನು ರಾಜೇಂದ್ರ ಚೋಳನ ನಂತರ 14 ಚೋಳ ರಾಜರು 260 ವರ್ಷಗಳವರೆಗೂ ಆಳಿದ್ದಾರೆ ಅಂತ ಹೇಳಲಾಗುತ್ತದೆ. ಪ್ರಸ್ತುತ ಈ ದೇವಾಲಯ ಹಾಗೂ ರಾಜ್ಯದ ಅಕ್ಕಪಕ್ಕ ಯಾವುದೇ ನಿವೇಶನಗಳು, ಊರುಗಳು ಇಲ್ಲದ ಕಾರಣ ಇದನ್ನ ದಿ ಲಾಸ್ಟ್ ಸಿಟಿ ಅಂತ ಕರೆಯುತ್ತಾರೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಪ್ರಸ್ತುತ ಇತ್ತೀಚಿನ ದಿನಗಳಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಕೆಲವು ಸ್ಥಳ ಪರಿಶೀಲನೆ ಮಾಡುವಾಗ ಮಾಳಿಗೆಮೇಡು ಎಂಬ ಸ್ಥಳದಲ್ಲಿ ಚೋಳ ರಾಜರು ನಿರ್ಮಿಸಿದ ಅರಮನೆಯ ಕುರುಹುಗಳು ದೊರೆತಿವೆ ಅಂತ ಹೇಳಲಾಗುತ್ತದೆ. ಈ ದೇವಸ್ಥಾನದ ಪಕ್ಕದಲ್ಲೇ ಬಸ್ಸುಗಳು ನಿಲ್ತವೆ. ಬಸ್ಸು ಇಳಿದು ಸ್ವಲ್ಪ ದೂರ ಬಂದರೆ ಈ ಬೃಹದೀಶ್ವರ ಗಂಗೈಕೊಂಡ ದೇವಸ್ಥಾನ ನಮಗೆ ಸಿಗುತ್ತದೆ. ಈ ದೇವಸ್ಥಾನ ನೋಡುತ್ತಿದ್ದಂತೆ ನಮಗೆ ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ನೆನಪಿಗೆ ಬರುತ್ತೆ. ಆದರೆ ಈ ಎರಡು ದೇವಸ್ಥಾನಗಳಿಗೆ ನೋಡಿದರೆ ಸ್ವಲ್ಪ ಭಿನ್ನವಾಗಿ ಕಾಣಿಸುತ್ತದೆ. ತಂಜಾವೂರಿನ ದೇವಸ್ಥಾನವನ್ನು ನೋಡುವುದಕ್ಕೂ ತುಂಬ ಆಕರ್ಷಣೀಯ ಹಾಗೂ ರಾಯಲ್ ಆಗಿದೆ. ಈ ದೇವಸ್ಥಾನವನ್ನು ಫೆಮೈನ್ ನೇಚರಲ್ಲಿ ಬ್ಯೂಟಿ ಇಂಪಾರ್ಟೆಂಟ್ ಕೊಟ್ಟು ಕಟ್ಟಿಸಿದ್ದಾರೆ. ಡೀಪ್ ಆಗಿ ಅಬ್ಸರ್ವ್ ಮಾಡಿ ನೋಡಿದರೆ ಮಾತ್ರ ಇದರ ಸೌಂದರ್ಯವನ್ನು ನಾವು ಕಾಣಬಹುದು ಸ್ನೇಹಿತರೆ. ಸ್ನೇಹಿತರೆ, ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಿದ್ದಂತೆ ನಮಗೆ ದೊಡ್ಡದಾದ ಧ್ವಜಸ್ತಂಭ ಕಾಣಿಸುತ್ತದೆ. ಬಂಗಾರದ ಬಣ್ಣದಲ್ಲಿರುವ ಈ ಧ್ವಜಸ್ತಂಭವನ್ನು ನೋಡುಗರು ಗಮನ ಸೆಳೆಯುತ್ತದೆ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಹಾಗೆಯೇ ಪಕ್ಕದಲ್ಲೇ ಶಿವನಿಗೆ ಮುಮ್ಮುಖವಾಗಿ ದೊಡ್ಡ ಸೈಜಲ್ಲಿ ನಂದಿ ವಿಗ್ರಹವನ್ನು ಇಲ್ಲಿ ಕೆತ್ತಿದ್ದಾರೆ. ಈ ದೇವಸ್ಥಾನವನ್ನು ತಂಜಾವೂರಿನ ಬೃಹದೇಶ್ವರ ದೇವಸ್ಥಾನ ನಿರ್ಮಿಸಿದ 1010ರ ಹಿಂದಿನಿದು ಮತ್ತು ಇದನ್ನು ರಾಜರಾಜ ಚೋಳ ನಿರ್ಮಿಸಿದರೆ 1/4 ಶತಮಾನದ ನಂತರ ಅವನ ಮಗನಾದ ರಾಜೇಂದ್ರ ಚೋಳ ಗಂಗೈಕೊಂಡದಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದನು ಅಂತ ಹೇಳಲಾಗುತ್ತದೆ. ಈ ದೇವಸ್ಥಾನವನ್ನು 3 ಭಾಗಗಳಾಗಿ ನಿರ್ಮಿಸಿದ್ದಾರೆ. ಕೆಳಗಿನ ಭಾಗವನ್ನು ಚೌಕಾಕಾರವಾಗಿ ಮತ್ತು ನಡುಭಾಗವನ್ನು ಕೋನಾಕಾರವಾಗಿ, ಮೇಲೆಯ ಭಾಗವನ್ನು ದುಂಡಾಗಿ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ವಿಮಾನ ಗೋಪುರ 182 ಅಡಿ ಎತ್ತರದಲ್ಲಿರುತ್ತದೆ. ಇದು ತಂಜಾವೂರಿನ ಗೋಪುರಕ್ಕಿಂತ ಚಿಕ್ಕದಾಗಿರುತ್ತದೆ. ರಾಜೇಂದ್ರ ಚೋಳನು ತನ್ನ ತಂದೆಗೆ ಗೌರವ ನೀಡುವ ಉದ್ದೇಶಕ್ಕಾಗಿ ತಂಜಾವೂರಿನ ಗೋಪುರಕ್ಕಿಂತ ಸ್ವಲ್ಪ ಸಣ್ಣ ಮಟ್ಟದಲ್ಲಿ
ನಿರ್ಮಿಸಿದ್ದಾನೆ ಅಂತ ಹೇಳಲಾಗುತ್ತದೆ. ಈ ದೇವಸ್ಥಾನದಲ್ಲಿ ತುಂಬ ಸುಂದರವಾದ ಅದ್ಭುತ ವಾಸ್ತುಶಿಲ್ಪಗಳನ್ನು ಕೆತ್ತಿದ್ದಾರೆ. ಖಂಡಿತ ಮಿಸ್ ಮಾಡ್ಕೋಬೇಡಿ. ಸ್ನೇಹಿತರೆ, ಈ ಲೊಕೇಶನ್ ಒನ್ ಆಫ್ ದ ಫೇವ್ರೇಟ್ ಸೆಲ್ಫಿ ಸ್ಪಾಟ್ ಅಂತ ಹೇಳ್ತಾರೆ. ಇಲ್ಲಿಗೆ ಬಂದರೆ ಮರೆಯದೆ ಸೆಲ್ಫಿ ತಗೊಳ್ಳೋಕೆ ಮರೆಯಬೇಡಿ. ಈ ದೇವಸ್ಥಾನದ ಬಾಗಿಲಿನ ಬಳಿ ಬೃಹದಾಕಾರದ ದ್ವಾರಪಾಲಕರ ವಾಸ್ತುಶಿಲ್ಪಗಳು ನೋಡುಗರ ಮನ ಸೆಳೆಯುತ್ತವೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮುಖ್ಯವಾಗಿ ನೋಡಲೇಬೇಕಾದದ್ದು ಸಿಂಹ ಕಿನಾರೆ, ಅಂದರೆ ಸಿಂಹದ ಗುಹೆಯಲ್ಲಿರುವ ಬಾವಿ. ರಾಜೇಂದ್ರ ಚೋಳನು ಈ ದೇವಸ್ಥಾನವನ್ನು ನಿರ್ಮಿಸುವ ಸಮಯದಲ್ಲಿ ನಿರ್ಮಿಸಿದ ಬಾವಿ ಅಂತ ಹೇಳಲಾಗುತ್ತದೆ. ಹಾಗೂ ಉತ್ತರ ಭಾರತದ ಗಂಗಾ ನದಿಯಲ್ಲಿ ಯುದ್ಧ ಗೆದ್ದ ನಂತರ ಅಲ್ಲಿಂದ ಗಂಗಾ ನದಿಯ ನೀರನ್ನು ತನ್ನ ಸೈನ್ಯದೊಂದಿಗೆ ತಂದು ಸುರಿದಿರುತ್ತಾರೆ ಅಂತ ಹೇಳಲಾಗುತ್ತದೆ. ಆ ದಿನಗಳಲ್ಲಿ ಈ ಬಾವಿಯ ನೀರಿನಲ್ಲಿ ಕೈಕಾಲು ತೊಳೆದುಕೊಂಡು ನಂತರ ದೇವರ ದರ್ಶನಕ್ಕೆ ಹೋಗುತ್ತಿದ್ದರು ಅಂತ ಹೇಳಲಾಗುತ್ತದೆ. ಆದರೆ ಈಗ ಕೇವಲ ದೇವರ ಪೂಜೆಗೆ ಮಾತ್ರ ಸೀಮಿತವಾಗಿದೆ. ಹಾಗೂ ಇದನ್ನು ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶವಿಲ್ಲದಂತೆ ಬೀಗವನ್ನು ಹಾಕಿದ್ದಾರೆ. ಹಾಗೂ ಹಬ್ಬ ಹಾಗೂ ಹರಿದಿನಗಳಲ್ಲಿ ದೇವಸ್ಥಾನದ ವಿಶೇಷಗಳಲ್ಲಿ ಮಾತ್ರ ಅದಕ್ಕೆ ಸಂಬಂಧಪಟ್ಟ ಜನಗಳು ಮಾತ್ರ ಒಳಗಡೆ ಹೋಗಲಿಕ್ಕೆ ಅವಕಾಶವಿದೆ ವಿನಃ ಸಾರ್ವಜನಿಕರಿಗೆ ಅವಕಾಶವನ್ನು ಇರೋದಿಲ್ಲ. ಬನ್ನಿ ಸ್ನೇಹಿತರೆ, ಇವಾಗ ಮೇನ್ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ. ದೇವಸ್ಥಾನ ಸಮಯ 4 ಗಂಟೆ ಆಯಿತು. ದೇವಸ್ಥಾನ ಓಪನ್ ಆಗಿದೆ. ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಆದರೂ ನಿಮಗೋಸ್ಕರ ನಾನು ಸ್ವಲ್ಪ ಕವರ್ ಮಾಡ್ತೀನಿ. ದೇವಸ್ಥಾನದ ಒಳಗಡೆ ಹೋಗುತ್ತಿದ್ದಂತೆ ನನಗೆ ಈ ನಂದಿ ಬಸವ ಹಾಗೂ ಧ್ವಜಸ್ತಂಭ ಈ ಥರ ಕಾಣಿಸ್ತು. ಹಾಗೆ ದೇವಸ್ಥಾನದ ಮುಂದೆ ದ್ವಾರಪಾಲಕರ ವಾಸ್ತುಶಿಲ್ಪದ ಕೆತ್ತನೆ ಕಾಣಿಸ್ತಾ ಇದೆ. ಹಾಗೆ ಒಳಗಡೆ ಹೋಗಿದ್ರೆ ಹಬ್ಬ ಬ್ರಹ್ಮಾಂಡವಾಗಿದೆ. ದೊಡ್ಡ ದೊಡ್ಡ ಕಲ್ಲಿನ ಮಂಟಪಗಳ ಒಳಾಂಗಣ, ಆ ದೂರದಿಂದ ನೋಡೋದಕ್ಕೆ ಆ ಶಿವಲಿಂಗ ತುಂಬ ಅಗೋಚರವಾಗಿ ಕಾಣ್ತಾ ಇದೆ. ದೇವಸ್ಥಾನದ ಒಳಗಡೆ ಹೋದ ಕೂಡಲೇ ನನಗೆ ಏನೋ ಒಂದು ವೈಬ್ರೇಷನ್ ಆಗೋ ಥರ ಸ್ಟಾರ್ಟ್ ಆಗೋಯ್ತು. ಖಂಡಿತ ನೀವು ಬಂದು ದರ್ಶನ ಮಾಡಿ, ಒಳ್ಳೆಯದಾಗಲಿ. ನಿಮಗೋಸ್ಕರ ಶಿವನ ದೇವರನ್ನು ಸ್ವಲ್ಪ ಕವರ್ ಮಾಡಿದ್ದೇನೆ ನೋಡಿ. ಈ ಶಿವನ ಬೃಹದೇಶ್ವರ ಶಿವಲಿಂಗ ಇದು ತುಂಬ ದೊಡ್ಡದಾಗಿದೆ. 13.5 ಮೀಟರ್ ಎತ್ತರದಷ್ಟು ಶಿವಲಿಂಗ ಇದಾಗಿರುತ್ತದೆ. ಬೃಹದೇಶ್ವರ ಅಂದರೆ ತುಂಬ ದೊಡ್ಡದಾದ ಶಿವ, ಈಶ್ವರ ಅಂತ ಕರೀತಾರೆ. ಹೀಗೆ ಒಳಗಡೆ ಹೋದರೆ ನಮ್ಮ ಶಿವನನ್ನು ನಾವು ನೋಡಬಹುದು. ಸ್ನೇಹಿತರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದ ಗಂಗೈಕೊಂಡ ಚೋಳಾಪುರ ಕುರಿತಾಗಿ ನನಗೆ ತಿಳಿದಷ್ಟು ಮಾಹಿತಿ ನಿಮಗೆ ನೀಡಿದ್ದೇನೆ. ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಇವಾಗ ಈ ಗಂಗೈಕೊಂಡ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅಂತಂದರೆ, ನೀವು ಚಿದಂಬರದಿಂದ ಬರೋ ಹಾಗಿದ್ರೆ 44 ಕಿಲೋಮೀಟರ್ ಆಗುತ್ತೆ. ಕುಂಭಕೋಣದಿಂದ ಬರೋ ಹಾಗಿದ್ರೆ 34 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಹಾಗೂ ತಂಜಾವೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿರುತ್ತದೆ. ಸ್ವಂತ ವೆಹಿಕಲ್ಗಳನ್ನು ಹೊಂದಿದ್ದರೆ ನಿಮಗೆ
ಯಾವುದೇ ಚಿಂತೆ ಇಲ್ಲ. ರೋಡುಗಳು ತುಂಬ ಚೆನ್ನಾಗಿದೆ. ಹಾಗೂ ಬಸ್ಸಲ್ಲಿ ಬಜೆಟ್ ಟ್ರಾವೆಲ್ ಮಾಡಬೇಕಾದ್ರೆ ನೀವು ಬಸ್ಸಲ್ಲಿ ಬರ್ಬೋದು. ತುಂಬ ಬಸ್ಸುಗಳ ಸೌಲಭ್ಯವಿದೆ. ನೀವು ಕುಂಭಕೋಣದಿಂದ ಡೈರೆಕ್ಟ್ ಬಸ್ಸುಗಳು ಸಿಗ್ತವೆ. ಒಂದು ವೇಳೆ ಬಸ್ಸುಗಳು ಸಿಗದೆ ಹೋದರೆ ನೀವು ಕುಂಭಕೋಣದಿಂದ ಜಯಕೊಂಡಕ್ಕೆ ಹೋಗುವ ಬಸ್ಸಲ್ಲಿ ಬಂದರೆ ಜಯಕೊಂಡದಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಗಂಗೈಕೊಂಡ ದೇವಸ್ಥಾನಕ್ಕೆ ಬಂದು ಇಳಿಸ್ತಾರೆ. ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ. ಇದರ ಬಜೆಟ್ ಏನಂದರೆ ಅಪ್ ಆ್ಯಂಡ್ ಡೌನ್ 150 ರುಪೀಸ್ ಆಗುತ್ತೆ. ನಾನು ಕುಂಭಕೋಣದಿಂದ ಬಂದೆ, ಈಗ ವಾಪಸ್ ಹೋಗ್ತಾ ಇದ್ದೀನಿ. ವಾಪಸ್ ಹೋಗಬೇಕಾದ್ರೂ ಕೂಡ ಇದೇ ಸೇಮ್ ಫಾಲೋ ಮಾಡಿಬಿಡಿ. ಹೇಗೆ ಬಂದ್ರಿ ಹಾಗೆ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ. ಈ ಕನ್ನಡಿಗನ ಪ್ರಯತ್ನಕ್ಕೆ ನಮ್ಮ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ನಂಬುತ್ತಾ ಮುಂದೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.